ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ಯಾರ್ಯಾರು ಫೆಬ್ರವರಿ 4ನೇ ತಾರೀಕು SSC GD ಎಕ್ಸಾಮ್ ಬರೀತಾ ಇದ್ದೀರಾ ಅವರೆಲ್ಲರೂ ಈ ವಿಡಿಯೋವನ್ನು ನೋಡ್ಕೊಂಡು ಹೋಗಿ. ಯಾಕಂದರೆ TCS ಪ್ರೀವಿಯಸ್ SSC GD ಎಕ್ಸಾಮ್ನಲ್ಲಿ ಕೇಳಲಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ಈ ವಿಡಿಯೋಯಿಂದ SSC GD 2025 ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾರೆ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ SSC GD 2025 ಫೆಬ್ರವರಿ 4ನ ಎಲ್ಲ ಶಿಫ್ಟ್ಗಳ ಆ್ಯಕ್ಯುರೇಟ್ GK ಕ್ವಶನ್ ಮತ್ತು ಅದಕ್ಕೆ ಕೀ ಆನ್ಸರನ್ನು ಹೇಳಲಾಗುತ್ತೆ. ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಾಗಿ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಈಶ್ವರಿ ಪ್ರಸಾದ್ ಯಾವ ಕುಟುಂಬ ಅಥವಾ ಘರಾನಕ್ಕೆ ಸೇರಿದವರು? ಇದಕ್ಕೆ ರೈಟ್ ಆನ್ಸರ್ ಲಕ್ನೋ ಘರಾನ. ಈ ಈಶ್ವರಿ ಪ್ರಸಾದ್ರವರು ಕಥಕ್ನ ನೃತ್ಯಗಾರರಾಗಿದ್ದಾರೆ. ಈ ಈಶ್ವರಿ ಪ್ರಸಾದ್ರವರು ಕಥಕ್ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ. ಕಥಕ್ ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ. ನೋಡಿ, ಮುಂದಿನ ಶಿಫ್ಟ್ಗಳಲ್ಲಿ ಶಾಸ್ತ್ರೀಯ ನೃತ್ಯ ಮತ್ತು ನೃತ್ಯಗಾರರ ಬಗ್ಗೆ ಕೇಳ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಿಧಿ 343ರಿಂದ 351ರವರೆಗೆ ಯಾವ ವೇಳಾಪಟ್ಟಿಯಲ್ಲಿದೆ? ಇದಕ್ಕೆ ರೈಟ್ ಆನ್ಸರ್ 8ನೇ ಅನುಸೂಚಿ ಅಥವಾ 8ನೇ ವೇಳಾಪಟ್ಟಿ. ನೋಡಿ, ನಮ್ಮ ಭಾರತ ಸಂವಿಧಾನದಲ್ಲಿ ಒಟ್ಟು 12 ವೇಳಾಪಟ್ಟಿಗಳಿವೆ. ಅದರಲ್ಲಿ 8ನೇ ವೇಳಾಪಟ್ಟಿ ಅಥವಾ ಅನುಸೂಚಿ 22 ಭಾಷೆಯನ್ನು ಒಳಗೊಂಡಿದೆ. ಹಾಗೆ ನಮ್ಮ ಭಾರತ ಸಂವಿಧಾನದಲ್ಲಿ ಭಾಷೆಗೆ ಸಂಬಂಧಪಟ್ಟ ಹಾಗೆ 4 ಬಾರಿ ತಿದ್ದುಪಡಿಯನ್ನು ಮಾಡಿದ್ದೀವಿ. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಈ ಯಾವ ಕ್ರೀಡಾ ಪ್ರಶಸ್ತಿಗಳಲ್ಲಿ ನಗದು ಬಹುಮಾನ ಹಣವನ್ನು ನೀಡಲಾಗುವುದಿಲ್ಲ? ಇದಕ್ಕೆ ರೈಟ್ ಆನ್ಸರ್ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹ ಪ್ರಶಸ್ತಿ. ನೋಡಿ, ಈ ಪ್ರಶಸ್ತಿಯನ್ನು ಕಳೆದ 3 ವರ್ಷಗಳಲ್ಲಿ ಕ್ರೀಡಾ ಪ್ರಚಾರ ಮತ್ತು ಅಭಿವೃದ್ಧಿ ಕ್ಷೇತ್ರದಲ್ಲಿ ಪಾತ್ರ ವಹಿಸಿದ ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಪ್ರಶಸ್ತಿಯ ವಿಜೇತಗಾರರಿಗೆ ಬಹುಮಾನವಾಗಿ ಹಣವನ್ನು ನೀಡಲಾಗುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹ ಪ್ರಶಸ್ತಿ. ನೆಕ್ಸ್ಟ್ ಕ್ವಶನ್, ದೋಲಾ ಸಾದಿಯಾ ಸೇತುವೆಯನ್ನು ಅಧಿಕೃತವಾಗಿ ಭೂಪೇನ್ ಹಜಾರಿಕಾ ಸೇತುವೆ ಎಂದು ಕರೆಯಲಾಗುತ್ತದೆ. ಇದನ್ನು ಯಾವ ವರ್ಷದಲ್ಲಿ ನಿರ್ಮಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ 2011. ನೋಡಿ, ಭೂಪೇನ್ ಹಜಾರಿಕಾ ಸೇತುವೆ ಭಾರತದ 2ನೇ ಅತಿ ಉದ್ದದ ಸೇತುವೆಯಾಗಿದೆ. ಈ ಸೇತುವೆಯನ್ನು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿರುವಂಥ ಲೋಹಿತ್ ನದಿಯ ಮೇಲೆ ನಿರ್ಮಿಸಲಾಗಿದೆ. ಹಾಗೆ ಭಾರತದ ಅತಿ ಉದ್ದದ ಸೇತುವೆ ಯಾವುದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಅಟಲ್ ಸೇತುವೆ ಆಗಿರಬೇಕು. ಇದನ್ನು ಮುಂಬೈನಲ್ಲಿ ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಗುರು ತೇಜ್ ಬಹದ್ದೂರನ್ನು ಕೊಂದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ಔರಂಗಜೇಬ್. ಔರಂಗಜೇಬ್ ಮೊಘಲ್ ಚಕ್ರವರ್ತಿ. ಇವನು ಸಿಖ್ಖರ 5ನೇ ಗುರುವಾದ ಅರ್ಜುನ್ ದೇವ್ನನ್ನು ಕೂಡ ಕೊಲೆ ಮಾಡ್ತಾನೆ. ಹಾಗೆ 9ನೇ ಗುರುವಾದ ತೇಜ್ ಬಹದ್ದೂರನ್ನು ಕೂಡ ಕೊಲೆ ಮಾಡ್ತಾನೆ. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಶನಿ ಗ್ರಹಕ್ಕೆ ಸಂಬಂಧಿಸಿದ ಯಾವ ಹೇಳಿಕೆಯು ಸರಿಯಾಗಿಲ್ಲ? ನೋಡಿ, ಈ ಕ್ವಶನ್ಗೆ ಸರಿಯಾಗಿರುವಂಥ ಆಪ್ಷನ್ಗಳು ನನಗೆ ಸಿಕ್ಕಿಲ್ಲ. ಸೊ ಹಾಗೆ ನಾನು ಸರಿಯಾಗಿರುವಂಥ ಮಾತ್ರ ಹೇಳ್ತೀನಿ. ಶನಿ ಗ್ರಹ ಸೂರ್ಯನಿಂದ ದೂರವಿರುವ 6ನೇ ಗ್ರಹ. ಶನಿ ಗ್ರಹವು ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂಗಳಿಂದ ಕೂಡಿದೆ. ಗುರು, ಶನಿ, ಯುರೇನಸ್, ನೆಪ್ಚೂನ್ ಈ ಗ್ರಹಗಳನ್ನು ಹೊರಗಿನ ಗ್ರಹ ಅಥವಾ ಬಾಹ್ಯ ಗ್ರಹ ಅಂತ ಕರೀತಾರೆ. ಸೊ ಇವಿಷ್ಟು ಶನಿಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ಅಂಶಗಳು. ಇದನ್ನು ಬಿಟ್ಟು ಆಪ್ಷನಲ್ಲಿ ಬೇರೆ ಯಾವುದಿತ್ತು ಅದು ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಶಿವಸೇನೆಯ ಮುಖ್ಯಸ್ಥರಾದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ಏಕನಾಥ್ ಶಿಂದೆ. ನೋಡಿ, ಮರಾಠರ ಶಿವಾಜಿಯ ಕಾಲದಲ್ಲಿ ಶಿವಾಜಿಯ ಸೈನ್ಯವನ್ನು ಶಿವಸೇನಾ ಅಂತ ಕರಿತಾ ಇದ್ರು. ಸೊ ಅದೇ ರೂಢಿಯಲ್ಲಿದ್ದು ಬಳಕೆಗೆ ಬಂದು ಶಿವಸೇನೆ ಎಂಬ ಪಕ್ಷವನ್ನು ಕಟ್ಟಿದ್ದಾರೆ. ಆ ಪಕ್ಷದ ಮುಖ್ಯಸ್ಥರಾಗಿ ಏಕನಾಥ್ ಶಿಂದೆಯವರು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏಕನಾಥ್ ಶಿಂದೆ. ನೆಕ್ಸ್ಟ್ ಕ್ವಶನ್, ಯಾವ ಒಲಿಂಪಿಕ್ನಲ್ಲಿ ಭಾರತವು ಹಾಕಿಯಲ್ಲಿ ತನ್ನ ಕೊನೆಯ ಪದಕವನ್ನು ಗೆದ್ದಿತು? ಇದಕ್ಕೆ ರೈಟ್ ಆನ್ಸರ್ ಟೋಕಿಯೋ ಒಲಿಂಪಿಕ್ 2020. ನೋಡಿ, ಭಾರತದ ಹಾಕಿ ತಂಡ 1928ರಲ್ಲಿ ನೆದರ್ಲ್ಯಾಂಡನ್ನು ಸೋಲಿಸುವ ಮೂಲಕ ಮೊದಲು ಚಿನ್ನದ ಪದಕವನ್ನು ಗೆದ್ದುಕೊಳ್ಳುತ್ತೆ. ಇದನ್ನು ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕಬಡ್ಡಿ ಆಟದಲ್ಲಿ ಎಚ್ಚರಿಕೆಗಾಗಿ ಯಾವ ಕಾರ್ಡನ್ನು ನೀಡಲಾಗುವುದಿಲ್ಲ? ನೋಡಿ, ಆಪ್ಷನಲ್ಲಿ ಗ್ರೀನ್ ಕಾರ್ಡ್, ಯೆಲ್ಲೋ ಕಾರ್ಡ್, ರೆಡ್ ಕಾರ್ಡ್ ಮತ್ತು ಬ್ಲ್ಯಾಕ್ ಕಾರ್ಡ್ ಅಂತ ಕೊಟ್ಟಿದ್ರು. ಇದಕ್ಕೆ ಸರಿಯಾದ ಉತ್ತರ ಬ್ಲ್ಯಾಕ್ ಕಾರ್ಡ್. ನೋಡಿ, ಕಬಡ್ಡಿಯಲ್ಲಿ ಬ್ಲ್ಯಾಕ್ ಕಾರ್ಡನ್ನು ಯೂಸ್ ಮಾಡೋದೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಬ್ಲ್ಯಾಕ್ ಕಾರ್ಡ್ ಸರಿಯಾದ ಉತ್ತರ. ನೋಡಿ, ಕಬಡ್ಡಿಯಲ್ಲಿ ಗ್ರೀನ್ ಕಾರ್ಡನ್ನು ಒಬ್ಬ ಪ್ಲೇಯರ್ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ ಆತನಿಗೆ ಎಚ್ಚರಿಕೆಯಾಗಿ ಗ್ರೀನ್ ಕಾರ್ಡನ್ನು ತೋರಿಸ್ತಾರೆ.
ಹಾಗೆ ಕಬಡ್ಡಿಯಲ್ಲಿ ಯೆಲ್ಲೋ ಕಾರ್ಡನ್ನು ಒಬ್ಬ ಪ್ಲೇಯರ್ಗೆ ತೋರಿಸಿದ್ರೆ ಆತ 2 ನಿಮಿಷಗಳ ಕಾಲ ಆಟದಿಂದ ಅಮಾನತುಗೊಳಿಸಲಾಗತ್ತೆ. ಅದೇ ಒಂದು ವೇಳೆ ಒಬ್ಬ ಪ್ಲೇಯರಿಗೆ ರೆಡ್ ಕಾರ್ಡನ್ನು ತೋರಿಸಿದ್ರೆ ಆ ಪೂರ್ತಿ ಮ್ಯಾಚನ್ನು ಅವನು ಆಡೋ ಹಾಗಿಲ್ಲ, ಅವನನ್ನು ಅಮಾನತುಗೊಳಿಸಲಾಗತ್ತೆ. ಮುಂದೆ ಎಕ್ಸಾಮಲ್ಲಿ ಇವುಗಳನ್ನು ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ನೀಡಿರುವ ರಾಜ್ಯಗಳು ಮತ್ತು ಅವುಗಳ ಭಾಷೆಗಳೊಂದಿಗೆ ಹೊಂದಿಸಿ. ನೋಡಿ, ಯಾರು ಆಂಧ್ರ ಪ್ರದೇಶ್ ತೆಲುಗು, ಕೇರಳ ಮಲಯಾಳಂ, ಕರ್ನಾಟಕ ಕನ್ನಡ, ಗೋವಾ ಕೊಂಕಣಿ, ಈ ಥರ ಸರಿಯಾಗಿ ಹೊಂದಾಣಿಕೆ ಯಾರು ಮಾಡಿರ್ತಾರೆ ಅವ್ರ ಆನ್ಸರ್ ಸರಿಯಾಗಿರುತ್ತೆ. ಮುಂದೆ ಎಕ್ಸಾಮ್ ಯಾರು ಬರ್ತಾ ಇದ್ದೀರಾ ಅವರು ರಾಜ್ಯಗಳು, ರಾಜ್ಯಪಾಲರು, ರಾಜ್ಯ ಪ್ರಾಣಿ, ರಾಜ್ಯ ಭಾಷೆಯನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್, ಸ್ವಾಮಿ ವಿವೇಕಾನಂದರವರು ಚಿಕಾಗೋದಲ್ಲಿ ಯಾವ ವರ್ಷ ಭಾಷಣ ಮಾಡಿದರು? ಇದಕ್ಕೆ ರೈಟ್ ಆನ್ಸರ್ 1893. ನೋಡಿ, ಸ್ವಾಮಿ ವಿವೇಕಾನಂದನವರ ಮೊದಲ ಹೆಸರು ಅಥವಾ ಮೂಲ ಹೆಸರು ನರೇಂದ್ರನಾಥ್ ದತ್ತ ಅಂತ. ಇವರ ಗುರುಗಳು ರಾಮಕೃಷ್ಣ ಪರಮಹಂಸ. ಸ್ವಾಮಿ ವಿವೇಕಾನಂದನವರು ತಮ್ಮ ಗುರುಗಳ ಹೆಸರಿನಲ್ಲಿ ರಾಮಕೃಷ್ಣ ಮಿಷನ್ ಅನ್ನು 1897ರಲ್ಲಿ ಸ್ಥಾಪನೆ ಮಾಡ್ತಾರೆ. ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವುದು ಬೆಳಕಿನ ಹಬ್ಬ ಎಂದು ಕರೆಯುತ್ತಾರೆ? ಇದಕ್ಕೆ ರೈಟ್ ಆನ್ಸರ್ ದೀಪಾವಳಿ. ನೆಕ್ಸ್ಟ್ ಕ್ವಶನ್, 42ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಯಾವಾಗ ಮಾಡಲಾಯಿತು? ಇದಕ್ಕೆ ರೈಟ್ ಆನ್ಸರ್ 1976. ನೋಡಿ, ಸಂವಿಧಾನದ 42ನೇ ತಿದ್ದುಪಡಿಯನ್ನು ನಾವು ಮಿನಿ ಸಂವಿಧಾನ ಅಥವಾ ಇಂದಿರಾ ಸಂವಿಧಾನ ಅಂತ ಕರಿತೀವಿ. ಈ ತಿದ್ದುಪಡಿಯಲ್ಲಿ ನಾವು ಸ್ವರ್ಣಸಿಂಗ್ ಸಮಿತಿಯ ಶಿಫಾರಸಿನ ಮೇಲೆಗೆ ರಷ್ಯಾ ದೇಶದಿಂದ ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡೆದು ನಮ್ಮ ಭಾರತ ಸಂವಿಧಾನಕ್ಕೆ ಸೇರಿಸಿಕೊಳ್ತೇವೆ. ನೋಡಿ, ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದ 4A ಭಾಗದಲ್ಲಿ ಹಾಗೆ 51 ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡುಬರ್ತವೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ರಾಜಸ್ಥಾನದ ಜಾನಪದ ಗೀತೆ ಯಾವುದು? ಕಾಂಗ್ಸಿಯಾ, ಜಕಾರಿಯಾ, ಹಿಚ್ಕಿ ಮತ್ತು ಪಹಿಭಾ ಕಂಗಾ ಇವೆಲ್ಲವೂ ರಾಜಸ್ಥಾನದ ಜಾನಪದ ಗೀತೆಗಳು. ಇದರಲ್ಲಿ ಯಾವ್ದು ನಿಮ್ಮ ಆಪ್ಷನಲ್ಲಿತ್ತು ಅದು ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ ಪಶ್ಚಿಮ ಬಂಗಾಳದ ಜಾನಪದ ಗೀತೆ ಭಟಿಯಾಳಿ, ಹಾಗೆ ಛತ್ತೀಸ್ಗಢದ ಜಾನಪದ ಗೀತೆ ಪಾಂಡವಾನಿ, ಹಾಗೆ ಬಿಹಾರದ ಜಾನಪದ ಗೀತೆ ಸೋಹನ್ ಬಿರ್ಹಾ ಫಗುವಾ. ಮುಂದೆ ಎಕ್ಸಾಮಲ್ಲಿ ಇವುಗಳನ್ನು ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಆರ್ಟಿಕಲ್ 21A ಪ್ರಕಾರ ಮಕ್ಕಳಿನ ವಯಸ್ಸಿನ ಮಿತಿ ಎಷ್ಟು? ಇದಕ್ಕೆ ರೈಟ್ ಆನ್ಸರ್ 6ರಿಂದ 14 ವರ್ಷಗಳು. ನೋಡಿ, ಸಂವಿಧಾನಕ್ಕೆ 86ನೇ ತಿದ್ದುಪಡಿ ಮಾಡುವ ಮೂಲಕ 21A ವಿಧಿಯಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಸರ್ಕಾರದ ಕರ್ತವ್ಯ ಎಂದು ಮೂಲಭೂತ ಕರ್ತವ್ಯದಲ್ಲಿ ಸೇರಿಸಲಾಗಿದೆ. ಸೊ ಇಲ್ಲಿ 86ನೇ ತಿದ್ದುಪಡಿ ಮತ್ತು 2002ರಲ್ಲಿ ಈ 86ನೇ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿರೇಖೆಯನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ರೈಟ್ ಆನ್ಸರ್ ರ್ಯಾಟ್ ಕ್ಲಿಪ್. ನೋಡಿ, ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಗಡಿರೇಖೆಯನ್ನು ರ್ಯಾಟ್ ಕ್ಲಿಪ್ ಗಡಿರೇಖೆ ಅಂತ ಕರಿತೀವಿ. ಭಾರತ ಮತ್ತು ಚೀನಾದ ಗಡಿರೇಖೆಯನ್ನು ಮ್ಯಾಕ್ಮೋಹನ್ ಗಡಿರೇಖೆ ಅಂತ ಕರಿತೀವಿ. ಹಾಗೆ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನದ ನಡುವಿನ ಗಡಿರೇಖೆಯನ್ನು ಡುರಾಂಡ್ ರೇಖೆ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ರಾಜ್ಯದ ಆಸ್ಥಾನದಲ್ಲಿ ಯಾವ ನೃತ್ಯವನ್ನು ಪ್ರದರ್ಶಿಸಲಾಗುತ್ತದೆ? ಇದಕ್ಕೆ ರೈಟ್ ಆನ್ಸರ್ ಕಥಕ್. ನೋಡಿ, ಕಥಕ್ ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ. ಈ ಕಥಕ್ನ ಪ್ರಮುಖ ನೃತ್ಯಗಾರರು ಪಂಡಿತ್ ಬಿರ್ಚು ಮಹಾರಾಜ್, ಪಂಡಿತ್ ಶಂಭು ಮಹಾರಾಜ್, ಸಿತಾರಾ ದೇವಿ, ಕುಮಾರಿ ಕಮಲ, ಸುವನ್ ನಾರಾಯಣ್, ಲುಚ್ಚು ಮಹಾರಾಜ್, ಉಮಾ ಶರ್ಮಾ. ಇವರು ಪ್ರಮುಖ ಕಥಕ್ನ ನೃತ್ಯಗಾರರು. ಮುಂದಿನ ಶಿಫ್ಟ್ಗಳಲ್ಲಿ ಇವ್ರ ಬಗ್ಗೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಫೆಬ್ರವರಿ 4ನೇ ತಾರೀಕು ಕೇಳಲಾಗಿರುವಂಥ ಎಲ್ಲ ಶಿಫ್ಟ್ಗಳ GK ಕ್ವಶನ್ ಮತ್ತು ಆಕ್ಯುರೇಟ್ ಕೀ ಆನ್ಸರನ್ನು ಹೇಳಲಾಗುತ್ತೆ. ಯಾರ್ಯಾರು SSC GD 2025 ಎಕ್ಸಾಮ್ ಬರ್ದಿದ್ದೀರಾ ಮತ್ತು ಬರೆಯೋರು ಇದ್ದೀರಾ ಅವರಿಗೆಲ್ಲರಿಗೂ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರು ಮಿಸ್ ಮಾಡ್ಕೊಳ್ಬೇಡಿ, ಎಲ್ಲ ವಿಡಿಯೋಗಳನ್ನು ನೋಡಿ. ನೀವು ಈ ವಿಡಿಯೋವನ್ನು ನೋಡಿದ್ರೆ ಯಾವ ಲೆವೆಲಲ್ಲಿ ಕ್ವಶನನ್ನು ಕೇಳ್ತಾ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ನಮ್ಮ ಮುಂದಿನ ವಿಡಿಯೋಗಳಿಗೆ ಕಾಯ್ತಾ ಇರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.